ಹಾಯ್ ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಜೋಳದ ಹಿಟ್ಟಿನ ಕುಕ್ಕೀಸ್ ಮಾಡೋಣ ಅಂತ. ಇದಕ್ಕೆ ಬಟರ್, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಆಮೇಲೆ ಸಕ್ಕರೆ, ಡ್ರೈ ಫ್ರೂಟ್ಸ್ ಪೌಡ್ರ್, ಸ್ವಲ್ಪ ಸಾಲ್ಟ್, ಆಮೇಲೆ ಬೇಕಿಂಗ್ ಪೌಡ್ರ್ ಬೇಕು. ಮೊದಲಿಗೆ ಒಂದು ಬೌಲ್ನಾಗ ಬೇಕಿಂಗ್ ಪೌಡ್ರ್, ಸಾಲ್ಟ್, ಬಟರ್ ಹಾಕೊಂಡು ಚೆಂದಂಗೆ ಬೀಟ್ ಮಾಡ್ಕೊರಿ. ಫುಲ್ ಅದು ಪೇಲ್ ಯೆಲ್ಲೋ ಕಲರ್ ಬರುವಷ್ಟು ಬೀಟ್ ಮಾಡ್ಕೊಂಬಿಡ್ರಿ. ಅದು ರೆಡಿ ಆದ್ಮೇಲೆ ಸಕ್ಕರೆ ಆಮೇಲೆ ಡ್ರೈ ಫ್ರೂಟ್ಸ್ ಪೌಡ್ರ್ ಇರ್ತೈತಲ್ಲ ಅದನ್ನು ಹಾಕೊಂಡು ಬೀಟ್ ಮಾಡ್ಕೊಂಬಿಡ್ರಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನು ಹಾಕೋಬೋದು. ನಾ ಇಲ್ಲೇ ಗೋಡಂಬಿ ಬಾದಾಮ ಮಿಕ್ಸ್ ಮಾಡ್ಕೊಂಡು ಹಾಕೊಂಡನಿ. ನಾ ಬ್ರೌನ್ ಶುಗರ್ ಯೂಸ್ ಮಾಡತ್ತೇನೆ, ನೀವು ಬೇಕಂದ್ರೆ ಬೆಲ್ಲನೂ ಯೂಸ್ ಮಾಡ್ಕೋಬೋದು. ಅದು ರೆಡಿ ಆದ್ಮೇಲೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಅದನ್ನು ಒಂದು ಸ್ವಲ್ಪ ಹಾಕೊಂಡು ಕಲಿಸ್ಕೊಂಬಿಡ್ರಿ. ಭಾಳ ಡ್ರೈ ಅನ್ಸಾಕತ್ತಿತ್ತು ಅಂತಂದ್ರೆ ಒಂದು ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊರಿ. ಇನ್ನು ಬೇಕಂದ್ರೆ ನೀರು ಹಾಕೋಬೋದು, ನಾ ಹಾಲು ಹಾಕ್ತೀನಿ. ಇದನ್ನೆಲ್ಲ ಒಂದು ಬಟರ್ ಪೇಪರ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ರೋಲ್ ಮಾಡ್ಕೊಂಬಿಡ್ರಿ. ಒಂದೇ ಲೆವೆಲಿಗೆ ಆಗುವಂಗೆ ಸ್ವಲ್ಪ ದಪ್ಪ ತಿಳು ಆಗ್ಲಾರ್ದಂಗೆ ಮಾಡ್ಕೊರಿ. ಕುಕ್ಕೀಸ್ ಕಟ್ರಲ್ಲೇ ಕುಕ್ಕೀಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಬಿಡ್ರಿ. ನಾ ಈಗ ಒಂದು ಪಾವು ಕಿಲೋ ಇದಕ್ಕೆ ಮೆಜರ್ಮೆಂಟಿಗೆ ತೊಗೊಂಡನಿ. ನೀವು ಬೇಕಂದ್ರೆ ಜಾಸ್ತಿನೂ ಮಾಡ್ಕೋಬೋದು. ಜಾಸ್ತಿ ಮಾಡ್ಕೊಳ್ಳೋರಿದ್ರಂದ್ರೆ ಬಟರ ಶುಗರ ಸ್ವಲ್ಪ ಜಾಸ್ತಿ ಹಾಕೊಂಬಿಡ್ರಿ. ಆಲ್ರೆಡಿ ನಾ ಒಂದು 10 ನಿಮಿಷ ಪ್ರೀ ಹೀಟ್ರಿಗೆ ಇಟ್ಟಿದ್ದೆ. ಓವನ್ನ ಪ್ರೀ ಹೀಟ್ ಆಗೈತೆ. ಈಗ ನಮ್ಮ ಕುಕ್ಕೀಸು ರೆಡಿ ಆಗ್ಯಾವು. ಕನ್ವೆಕ್ಷನ್ ಮೋಡ್ ಒಳಗೆ 20 ಮಿನಿಟ್ಸ್ ಬೇಕ್ ಮಾಡ್ಕೊರಿ 180 ಡಿಗ್ರಿ ಒಳಗೆ. ಆರಿದ್ಮೇಲೆ ಮ್ಯಾಲೆ ತುಪ್ಪ ಹಚ್ಕೊಂಡು ಟ್ರೇ ಫುಲ್ ಕೂಲ್ ಡೌನ್ ಆಗೋವರೆಗೂ ವೇಟ್ ಮಾಡಿರಿ. ಅಷ್ಟಾದ್ರೆ ಆತು ನೋಡ್ರಿ, ನಿಮ್ಮ ಜೋಳದ ಕುಕ್ಕೀಸ್ ರೆಡಿ ಆಗ್ತಾವೆ. ಭಾಳ ಕ್ರಿಸ್ಪಿ, ಮಸ್ತ್ ಟೇಸ್ಟಿ, ಹೆಲ್ದಿ ಜೋಳದ ಕುಕ್ಕೀಸ್ ರೆಡಿ ನೋಡ್ರಿ. ಇಲ್ಲ ಬಿಸ್ಕೆಟ್ ರೆಡಿ ಆಗ್ಯಾವು, ಎಷ್ಟು ಕ್ರಿಸ್ಪಿ ಆಗಿರ್ತಾವೆ. ಟೇಸ್ಟ್ ನೋಡೋಣ ಅಂತ ಹೆಂಗೆ ಆಗತ್ತ. ಮಸ್ತ್ ಟೇಸ್ಟ್ ಆಗ್ಯಾವು. ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ, ಮತ್ತು ಹೆಂಗದು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.